ಹಾಯ್ ಬಾಯ್. ಹಲೋ ಯಾರು ಬೀಸಕ್ಕೆ ಬಂದಂತ ಕಾಣ್ತಾವ. ಏನಾದ್ರು ಬೀಸಕ್ಕೆ ತಂದು ಹೋಗ್ಲೆ. ಯಪ್ಪ ಭಿಕ್ಷುಕಲ್ರಿ ಯಪ್ಪ, ನಿಮ್ಮ ಕೆಲಸಗಾರಿಗೆ ಅಡ್ಡಾಡಿದ್ರು ಗುಲಕಂಟಕ. ಜಗಪತಿ ಯಾರ್ ಲೇವನು? ಈ ನೀಲಕಂಠ ವಿಷಕಂಠರ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದವನು. ಓಹೋ, ಈ ಹಳ್ಳಿಯ ಜನರಿಗೆ ಧರ್ಮದ ದೀಪವಾಗಿದ್ದ ಧರ್ಮವಂತ. ನಾನು ಯಾವ ಧರ್ಮದ ದೀಪ ಶ್ರೀಮಂತ? ಈ ಭೂದೇವಿಯ ಮೊದಲನೇ ಮೊಗಲಾಗಿ ಹಗಲಿ ರಾತ್ರಿ ಎನ್ನದೆ ಶ್ರಮ ವಹಿಸಿ ಅತಿವೃಷ್ಟಿ ಅನಾವೃಷ್ಟಿ ಸಾವಿರ ರೈತರಿಗೆ ಅನ್ನದ ಸಹಾಯ ಮಾಡಿದೆ. ಅಂತವರಲ್ಲಿ ಧರ್ಮದ ಕೆಲಸ ಬೇಡಿದೆ ಶ್ರೀಮಂತರೇ. ಹೊತ್ತು ಬಿಟ್ಟನ ಮಗನ, ನಾನು ಈ ತಾಲೂಕಿಗೆ ಹೆಮ್ಮೆಲ್ಲೆ. ನಾನು ಒಂದು ಮಾತು ಹೇಳಿದರೆ ಸಾಕು. ವಿಧಾನಸೌಧದಲ್ಲಿ ಕೂತು ಮುಖ್ಯಮಂತ್ರಿ ಸಹಿತ ಓಡಿ ಬಂದು ಇದನ್ನು ಹೇಳುವಾಗ ಕೇಳುತ್ತಾರೆ ಅಂದಾಗ ನನ್ನ ಹೆಸರನ್ನು ಹೊತ್ತಿಸಿ ಹಾಕಿಬಿಟ್ಟ ಮಗನೇ. ನನ್ನ ವರ್ಷವನ್ನು ಕೇಳಿದ ಬಿಟ್ಟಿಯ ಬಡ್ಡಿ ಮಗನೇ. ಸಾಯ್ರೆ 4 ಗಂಟೆ ಊರೊಳಗೆ ನೀರು ಹೋಗಿ ಬಿಸ್ನಾ ಗ್ರಾಮದಾಗ ಹಡಗಿನಾಗ ನೀರು ತಗೊಂಡು ಅನ್ನ ಹಾಕಿದ್ರು. ಅಂತದ್ರಲ್ಲಿ ಸಹಾಯ ಮಾಡ್ಬೇಕನ್ನೋದು ಪರಿಜ್ಞಾನ ನಿಮ್ಮ ಮನಸ್ಸಿನಲ್ಲಿ ಇರಲಿಲ್ಲ. ಎಂತ ಟಿವಿ ಚಾನೆಲ್ ಬಂದ ನೋಡ್ತಾರಲ್ಲ, ಅದೇನ್ರಿ ನಿಮ್ಮ ವರ್ಷ ಲೇ ಧರ್ಮ. ಹಾರಾಡಬೇಡ. ಹಾರಾಡಿದರೆ ಆ ಹರಣಿಗೆ ಗೊತ್ತಾಗದಂತೆ ನಿನ್ನ ಮರಣ ಮೃದಂಗ ಬಾಯಿ ಇದೇ ನಮ್ಮ ಅರಮನೆಯಲ್ಲಿ ಹೂತ ಹಾಕಿ ಬಿಡುತ್ತೇವೆ. ಹಾಕಿ ಶ್ರೀಮಂತ, ನನ್ನನ್ನು ಹೂತಾದ್ರೂ ಹಾಕಿ ಸುಟ್ಟಾದ್ರೂ ಹಾಕಿ. ಆದರೆ ಇಷ್ಟು ಜನರು ನಿನ್ನ ಮೇಲೆ ವಿಶ್ವಾಸವಿಟ್ಟು ಅಧಿಕಾರ ಮೆಟ್ಟೇರಿಸಿದ್ರೆ ಅಂತವರ ಸಹಾಯಕ್ಕೆ ಬರದೆ ನನ್ನನ್ನು ಸುಟ್ಟುಕೊಂಡು ತಾಯ್ನಾಡಿಗೆ ಪರರಿಗೆ ಪ್ರಕಾಶ ಕೊಟ್ಟಂತೆ ಸಹಾಯ ಮಾಡಬೇಕೆನ್ನುವ ಪರಿಜ್ಞಾನ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಪಡುವ ಹಳ್ಳಿಯಿಂದ ದಿಲ್ಲಿವರೆಗೂ, ಹಿಮಾಲಯದ ಕನ್ಯಾಕುಮಾರಿಯವರೆಗೂ ಅಭಿವೃದ್ಧಿ ಅಧಿಕಾರವೆಂದು ಈ ಎಮ್ಮೆಗೆ ನೀಡಿಕೊಂಡ ದೇಶಗಳಿಗೆ ಅಶೋಕ ಚಕ್ರವರ್ತಿ ರಾಜರಾಜೇಶ್ವರ ಬಾಬಾ ಸಹಾಯ ಸರ್ಕಾರ ಸಂಸ್ಕಾರ ನೀತಿ ಹೇಳಲು ಬಂದ್ಯಾ?
ಸಾಹೇಬ್ರ ತಳಗಿದ್ರಿ ಬಂದಕ್ರದ ಕೈನ ಗುಬ್ಬಿ ಮೇ ಯಾಕೆ ಬ್ರಹ್ಮಸ್ತ್ರ ತಳಗೋಕಿರಿ ನಿಮ್ ನೀರಿಕೆ ತೋನಕೈತ್ರಿ ಅದು ಏನೋ ಅಂತಲ್ಲ ಗುಟ್ಟು ಬದಿರಿ ನಾಯಿ ಗೋರಿ ಅದನ್ನ ಸತ್ತಂಗ ಐತ್ರಿ ಧರ್ಮಸ್ಥಿತಿ. ಏ ಜಗಪತಿ, ನೀನು ದೂರ ಸರಿದು ನಿಲ್ಲು. ಹಿನ ದರಿದ್ರ ಜನರನ್ನು ಬೆಳೆಯಲು ಬಿಟ್ಟರೆ ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ. ಅಣ್ಣ, ಈ ನಿರ್ಗಂತಿಕ ನಾಯಿಯನ್ನು ಕಟ್ಟಿ ಹಾಕುತ್ತೇನೆ. ಹಾಕಿ ಬರೋಣ ನಮ್ಮ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ. ವಿಷಕಂಠ, ಕರೆಕ್ಟ್ ವಿಷಕಂಠ, ಕರೆಕ್ಟ್. ಹುಲಿ ಯಾವತ್ತು ಇಲಿ ಹೊಡೆದೇ ಅಲ್ಲ, ಇಲಿ ಹೊಡೆದೇ ಹೋರಾಡುವುದಲ್ಲ. ಹುಲಿ ಹೊರಡಿದೆ ಹೋರಾಡಬೇಕು, ಇಲಿ ಹೊಡೆದೇ ಅಲ್ಲ. ನಿನ್ನೆ ಇವನು ತಮ್ಮ ಬಸ್ ಸ್ಟ್ಯಾಂಡಿನಲ್ಲಿ ರಾಯಿಯನ್ನೇ ಸರ್ಕಲ್ ಕಟ್ಟಬೇಕೆಂದು ನನ್ನೊಡೆಗೆ ಹೋರಾಡಿದ ಮಗ ಇವ, ಪಟ್ಟಿ ಮಗ. ಸಾಹೇಬರೇ, ರಾಯಣ್ಣನ ಸರ್ಕಲ್ ಕಟ್ಟಿಸಿರೋ ತಪ್ಪೇನಿದೆ ಸಾಹೇಬರೇ. ಜ್ಯೋತಿಯು ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನು ತಾನು ಸುಟ್ಟುಕೊಂಡು ಪರರಿಗೆ ಪ್ರಕಾಶ ಕೊಟ್ಟಂತೆ ಕನ್ನಡ ನಾಡಿನ ಯಾವ ಜ್ಯೋತಿಯನ್ನು ಲೆಕ್ಕಿಸದೆ, ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನೇ ತಾನು ಸುಟ್ಟುಕೊಂಡು ಪರರಿಗೆ ಪ್ರಕಾಶ ಕೊಟ್ಟಂತೆ ಕನ್ನಡ ನಾಡಿನ ತನ್ನ ಪ್ರಾಣವನ್ನು ಕೊಟ್ಟ ನಂದಾಗೋತಿಯ ಬೇಕಿರುವ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬದಲೇ ಪ್ರಾರ್ಥಿಸಲು ನಿಮ್ಗೆ ತಪ್ಪಿದೆ ಸಾಹೇಬ್ರೆ. ಲೇ ಧರ್ಮ, ಇಂದು ರಾಯಣ್ಣನ ಸರ್ಕಲ್ ಮಾಡುತ್ತೀರಾ, ನಾಳೆ ಸಿಂಧೂರ್ ಲಕ್ಷ್ಮಣನ ಸರ್ಕಲ್ ಮಾಡುತ್ತೀರಾ, ಅಂಬೇಡ್ಕರ್ ಸರ್ಕಲ್ ಮಾಡುತ್ತೀರಾ, ಭಗೀರಥನ ಸರ್ಕಲ್ ಮಾಡುತ್ತೀರಾ. ಜಾತಿಗೊಬ್ಬರ ಸರ್ಕಲ್ ಮಾಡಿದರೆ ಸರ್ಕಾರದ ಜಾಗ ಹಾಳಾಗಿ ಹೋದಿತು. ಯಾವನು ಅವನು ರಾಯಣ್ಣ, ಅವನೇಕೆ ಮಾಡಬೇಕು ಸರ್ಕಲ್? ಮತ್ತೆ ನಿಮ್ಮ ಅಪ್ಪನ್ ಮಾಡ್ಬೇಕಲ್ಲೇ ಮಗನ ವಿಷಕಂಠ. ವಿಷಕಂಠ, ನಿನ್ನ ಕೈ ತೆಗೆದರೆ ಚೊಂಚ ಹಾಕ್ತೀಯ, ಕಾಲ್ ತೆಗೆದರೆ ಕೊಂಚ ಹಾಕ್ತೀಯ, ನಿನ್ನ ಕಣ್ಣು ತೆಗೆದರೆ ಕುರುಡ ಹಾಕ್ತೀಯ, ನಿನ್ನ ರುಂಡಾಣ ಕರೆದ್ರ ಈ ಮಾಲಿಂಗನ ಪಾದ ಮುಂದೆ ಯಾನವಾಗಿ ಬೀಳ್ತೀಯ. ಲಿಯಾನ ಮಾಲಿಂಗ, ಮಗನ ಮನೆಗೇನು ಸೊತ್ತ ನನ್ನ ಮನೆಗೆ ಬಂದು ಏನ ಮಾಡಿಂದ ಯಾಕೆ ಮಗನ ಮಳ್ಳಜನ ಸೊಟ್ಟೇನು ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಮರವಿಚ್ಚದ ಬಗುತ್ತಿಯ ಪತಿ ನನ್ನ ಮಗನೇ. ಈ ದೇಸಾಯ ಹೃದಯವನ್ನು ರೊಚ್ಚಿಗೆ ಬೆಸಬೇಡ. ಪ್ರಾಣಿಯಿಂದ ಕೊಪ್ಪಿನಿಂದ ಮಾತನಾಡಿದ್ರೆ ಅಹಂಕಾರದಿಂದ ನನ್ನನ್ನು ಹಾರಾಡಲು ಬಂದಿಯ ಮಗಳೇ, ನಿನ್ನನ್ನು ಸುಟ್ಟು ಹಾಕಿ ಬಿಡ್ತದೆ. ನೋಡಿ,
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾನಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಂತಿರಬೇಕು. ನುಡಿಯೊಳಗ ನಡೆಯದಿದ್ದರ ಕೂಡದ ಸಂಗಮ ದೇವನಂತರಿವನಯ್ಯ ಎಂದು 12ನೇ ಶತಮಾನದಲ್ಲಿ ಆ ನಮ್ಮ ಕಾಯಕ ಯೋಗಿ ಅಣ್ಣ ಬಸವಣ್ಣನವರು ಹೇಳಿದ ಆ ವಚನವನ್ನು ದಿನಕ್ಕೊಂದು ಸಾರಿ ಸ್ಮರಿಸಿ ನುಡಿಯುವನೇ ಈ ಮಾಯಾಂತಕ ಮಾಲಿಂಗ. ಏ ಮಾಲಿಂಗ, ಇಂಥ ಶಾಸ್ತ್ರ ಪುರಾಣವನ್ನು ನಮ್ಮ ಮುಂದೆ ಪಠಿಸಬೇಡ. ಅವು ನಿಮ್ಮಂತ ದಾರಿದ್ರ್ಯ ಜನರನ್ನು ಮನಃಶಾಂತಿಗಾಗಿ ನಿರ್ಮಿಸಿಟ್ಟ ಕಲ್ಪನೆಯ ಕಟ್ಟುಕತೆಗಳು. ಈಗ ಸುಮ್ಮನೆ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಮನೆ ಸೇರ್ತೀಯೋ ಇಲ್ಲ ಎದೆಗೊದ್ದು ಕಳಿಸಲು ಆಡಿ ಮಾಡದವನು ಅಧಮ, ಆಡಿ ಮಾಡುವವನು ಮಧ್ಯಮ, ಮಾಡದೆ ಮಾಡುವವನು ಉತ್ತಮ. ಆ ಉತ್ತಮರ ನಿಷ್ಠೆಗೆ ಸೇರಿಕೊಂಡಾನಲೇ ಈ ಮಾಯಾಂತಕ ಮಾಲಿಂಗ. ನಿನಗೆ ನನ್ನ ಎದೆಗೆ ಒದೆಯುವ ತಾಕತ್ತಿದ್ರ ಈ ಭಂಡಾರದ ಒಡೆಯ ಮಾಯಾಂತಕ ಮಾಲಿಂಗನಿಗೆ ನಿನ್ನ ತಲೆಗೆ ಒದೆಯುವ ತಾಕತ್ತಿದೆ ಮಗನ. ನಿನ್ನನ್ನು ಸುಟ್ಟು ಹೋಗಿ ಬಿಡ್ತದೆ. ಏನಿನ ಕಂಠ ಬಿಡ ಶಲ್ಕಣ್ಣ, ನನ್ನ ಶಲ್ಕಣ್ಣ. ಈ ಪರಶುರಾಮನಿಂದ ನಿನ್ನ ಕೈ ಮಗನ ಭಂಡಾರದ ಒಡೆಯ ಹೇಳಪ್ಪ ಮಾಡಿ. ಸತ್ಯ ಧರ್ಮ ನ್ಯಾಯ ನೀತಿ ಸದೆ ಬಡಿದು ದಿನವಿಡೀ ಬಡವರ ಹೆಣ ಮಾಡಿ ಹಣ ಪಡೆದು ಸದ್ಭಾವಂತರಿ ನಟಿಸುವ ಅಜ್ಞಾನ ಸೂಲಿಗಳಪ್ಪ ಇವರು. ಇಂಥ ಕೆಸರಿನ ಮೇಲೆ ಕಲ್ಲು ಎಸೆದು ಮುಖಕ್ಕೆ ಸಿಡಿಸಿಕೊಳ್ಳಲು ಬೇಡ. ಹೋಗೋಣ. ಈ ಬಿಸ್ನಾಳ ಗ್ರಾಮದ ಜನರನ್ನು ಕರೆದುಕೊಂಡು ರಾಯಣ್ಣನ ಸರ್ಕಲ್ ಕಟ್ಟಿಸುತ್ತೋ ಸೇನ ಅದು ಈ ಎಮ್ಮೆಲ್ಲೆ ಪರ್ಮಿಷನ್ ನಿಮಗೆ ಪರ್ಮಿಷನ್ ಕೊಡ್ತವೆ. ನೀವು ಗಂಡಸಿನ ಮಕ್ಕಳು ಇದ್ರೆ ನನ್ನ ಪರ್ಮಿಷನ್ ಕಟ್ಟಿಸಲು ರಾಯಣ್ಣ ಸರ್ಕಲ್ ನೋಡ್ತೀನಿ. ಕಂಟ ಈ ಮಾಳಿಂಗನ ಮುಂದೆ ಚಾಲೆಂಜ್ ಹಾಕಬಿಡದೆ ಮಗನ. ನಿನ್ನ ಕೈಯಲ್ಲಿ ಅಧಿಕಾರ ಇದೆ ಎಂದು ಆ ವೀರನ ಸರ್ಕಲ್ ಕಟ್ಟಿಸೋಕೆ ಈ ಪರ್ಮಿಷನ್ ಸಿಗದಂತೆ ಮಾಡಬಹುದು. ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೋರಾಡಿ ಇನ್ನು 15 ದಿನದೊಳಗಾಗಿ ಆ ಸರ್ಕಲ್ ಉದ್ಘಾಟಿಸಿ ಅದರಾಗ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಷ್ಠಾಪನೆ ಮಾಡಿದ ನನ್ನ ಹೆಸರು ನನ್ನ ವಂಶದ ಹೆಸರೇ ಹೇಳುತ್ತಲ್ಲ ಹೋರುತ್ತೇನೆ. ಅದೇನ್ ಕಿತ್ಕೊಳ್ತೀವೋ ಕಿತ್ಕೊಳ್ಳೆ ಪಾಠಿ ಮಗಳ ಮಾರಣ್ಣ ಹೋಗೋಣ.
ಈ ಅವಿವೇಕಿಗಳ ಹತ್ರ ನಮ್ಮಂತ ಮಾತೇನು? ಏ ಮಾಲಿಂಗ, ಏ ಗಂಟ, ಯಾಕೆ ಚೀರ್ತಿಯ ನಾಯಿ ತರ? ವಿಭೂತಿ ಹಚ್ಚಿದರೆ ಭಕ್ತಿ ಹೆಚ್ಚಾಗುತ್ತೆ, ಹಣಿನಾಗ ಭಂಡಾರ ಹಚ್ಚಿದ್ರ ಪ್ರಯಾಣ ಹೆಚ್ಚಾಗುತ್ತೆ, ಯಗಲ ಮೇಲೆ ಕಂಬಳಿ ಇದ್ರ ಕುರು ಹೆಚ್ಚಾಗುತ್ತ. ಕೆಮಿಕಲ್ ಹಾಕಿರೋ ಸೋಲ್ಟ್ ಹಾಕಿ ಕೆಟ್ಟ ಯೋಚನೆ ಮಾಡುವುದನ್ನು ಬಿಟ್ಟು ನಿನ್ನ ಹಣಿನಾಗ ಭಂಡಾರ ಹಚ್ಚಿದರೆ ನಿನ್ನ ಮನೆಯಾಗ ಬಂಗಾರದ ಒಗಿನಾರ್ತದೆ. ಯಾರನ್ನ ಹೋಗೋಣ. ಈ ಭಾಗದ ಜನರು ಈ ನೀಲಕಂಠ ದೇಶವಿದೆ ತಮ್ಮ ಭಾಗ್ಯದ ದೇವರಿಗೆ ಭಾವಿಸಿ ದೇವರಿಗೆ ಕೊಡುವ ಏಳನೇ ಸ್ಥಾನ ನನಗೆ ಕೊಟ್ಟು ವಿವಿಧ ಗುಪ್ತಗಳಿಂದ ರಾಜುತ್ತಿರುವಾಗ ತೆಲುಗು ಶಾಸಕ ಕಥೆ ಇಲ್ಲದ ಕಥೆಗೆ ಏರಿದ ನನ್ನ ಮಗ ನೀನು ಈ ದಿವಸ ಮನೆಗೆ ಬಂದು ಕೋಪದಿಂದ ಮಾತನಾಡಿ ಕೊಟ್ಟಿ ನನ್ನ ಮಗನೇ, ನಿನ್ನನ್ನು ಜೀವಂತವಾಗಿ ಬಿಡಬಾರದು. ವಿಷಕ್ಕಿಂತ ಜಗಪತಿ उनको दोनों को मारूंगा साले। ओ मारूंगा, ले कोईगा। अभी तू चाहता हो दूसरे टाइम तू मर जाएगा। ये नीलकंठ है तो पूरा तुम्हारा कांदार हो जाएगा रे साला। मेरा नाम सुना तो देखा ना, ये तालुका एमएलए याद रखो, हमने को आएगा तो नीलकंठ जैसे ये सब काम में डरने से। अभी तू जाता हो चलो जाऊंगा। ಬರ್ರಿ ಅಪ್ಪ, ಸರ್ಕಾರ ನಿಮ್ಮ ಕೈಗೆ ಅಂತ ಸನ್ನಿಕಡೆ ಬರ್ರಿ ನೋಡಿ ಮಾಲಿಂಗದ ಇವನ್ನ ಬರ್ರಿ ಹೋಗೋಣ. ಎಷ್ಟೋ ದಿನಗಳ ಹಿಂದೆ ನಾವಿಬ್ರು ಮನಸಾರ ಪ್ರೀತಿಸಿದ ಪ್ರೇಮರು ಅಂದಾಗ ನಮಗೆ ಈಗ ಹರೀಶ್, ನಮ್ಮಿಬ್ಬರ ಪ್ರೀತಿ ಪ್ರೇಮ ಮುಂದುವರೆದು ಇವತ್ತಿಗೆ 1 ವರ್ಷವಾಯಿತು. ಅಷ್ಟೇ ಅಲ್ಲ, ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ನಿಮ್ಮ ಅಣ್ಣನಿಗೆ ತಿಳಿಸಲಿಲ್ಲ. ನೀವು ದೊಡ್ಡ ಪೊಲೀಸ್ ಅಧಿಕಾರಿಯಾಗಿದ್ದ ನಂತರ ನಿಮ್ಮ ಅಣ್ಣನವರು ಹೇಳಿದ ಹಾಗೆ ನನ್ನನ್ನು ಮರೆತು ಬೇರೆ ಯಾರನ್ನಾದರೂ ಮದುವೆ ಆದರೆ ನನ್ನ ಜೊತೆ ಏನು ಹರೀಶ್? ಪ್ರಿಯ, ಎಷ್ಟೋ ದಿನಗಳಿಂದ ನಾವಿಬ್ರು ಮನಸಾರ ಪ್ರೀತಿಸಿದ ಪ್ರೇಮಿಗಳು ಅಂದಾಗ ನನಗೆ ಈಗ ಲೋಕದಲ್ಲಿ ಬಂದಿರಬಹುದು, ಆದರೆ ಪ್ರೀತಿಸಿದವನು ಧಿಕ್ಕರಿಸುವುದು ದುರಂಕಾರ ನಾನಲ್ಲ. ಹಾಗಲ್ಲ ಹರೀಶ್, ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲಿ ನಾನು. ಅಂಥದ್ರಲ್ಲಿ ನೀವೇ ನನ್ನ ಪ್ರಾಣ, ನೀವೇ ನನ್ನ ಸರ್ವಸ್ವ ಅಂತ ನಂಬಿದವಳು ನಾನು. ಅಂಥದ್ರಲ್ಲಿ ನಾನು ಯಾವಾಗಲೂ ನಿಮ್ಮವಳಾಗಿರ್ಬೇಕು. ನೀವಿಲ್ಲದೆ ನಾನು ಬದುಕುಳಿಯಲಾರೆ ಹರೀಶ್, ನಾನು ಬದುಕುಳಿಯಲಾರೆ. ಹುಚ್ಚಿ, ಏನಾಗಿದೆ ಎಂದು ಈ ರೀತಿ ಮಾತನಾಡಿದ್ರಲ್ಲ. ನನ್ನ ಅಣ್ಣಂದ್ರೆ ಯಾವ ಕಾರಣಕ್ಕೂ ನನ್ನ ಮಾತನ್ನು ತಿರಸ್ಕರಿಸಲಾರದು. ಒಂದು ವೇಳೆ ನನ್ನ ಅಣ್ಣಂದ್ರ ಮೇಲೆ ನೀವು ವಿಶ್ವಾಸ ಇಲ್ಲದಿದ್ದರೆ ನಾಳೆನೇ ನಿನ್ನನ್ನು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೇನೆ. ಹಾಗಲ್ಲ, ಇದು ವಿಶ್ವಾಸ ನಂಬಿಕೆಯ ವಿಷಯ ಅಲ್ಲ, ಇದು ಪ್ರೀತಿಯ ವಿಷಯ. ಯಾಕಂದ್ರೆ ನನ್ನ ಹೃದಯವನ್ನು ಮೊದಲಿಗೆ ನೀವೇ ಕದ್ದು ಬಿಟ್ಟಿದ್ದೀರಾ. ನನ್ನ ಹೃದಯ ಅಂತರಾಳದಲ್ಲಿ ಬುನಾದಿಯನ್ನು ಹಾಕಿದ್ದೀರಾ ನೀವು. ಯಾವಾಗಲೂ ನಿಮ್ಮವಳಾಗಿರ್ಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಗೆ ನಾನು ಚಿರವಿಲ್ಲ. ನಮ್ಮಿಬ್ಬರ ಪ್ರೀತಿ ಪ್ರೇಮ ಹೀಗಿದ್ದರೆ ಈ ನಮ್ಮ ಸಂಸಾರದಲ್ಲಿ ಆಗಷ್ಟು ನಿನಗೆ ಆ ಮಾಸಿಕ ತಿಂಗಳಾಗಬಹುದು. ಈ ನಮ್ಮ ಮನೆಯಲ್ಲಿ
ಈ ನಮ್ಮ ಮನೆಯಲ್ಲಿ ಹೊಂದಿಕೊಂಡು ಹೋದರೆ ಇದು ಸುಂದರವಾದ ಸಂಸಾರ ಸಮಾಜದ ಕಣ್ಣಿಗೆ ವಜ್ರದಂತೂ ಏನೇ ಇಲ್ಲ. ನಿಜ ಹರೀಶ್, ರೈತ ಕುಟುಂಬದಲ್ಲಿ ಜನಿಸಿ ರೈತರ ಹಠದಿಂದ ಛಲದಿಂದ ನೀವು ಸಾಕಷ್ಟು ವಿದ್ಯೆ ಕಲಿತು ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿದ್ದೀರಾ. ಅದೇ ರೀತಿ ಸತಿ ಸಾವಿತ್ರಿ ಅಂತೆ ಮಹಾಭಾರತಿಯಾಗಿ ಕನ್ನಡ ನಾಡಿನಲ್ಲಿ ನಿಮ್ಮ ಸಂಸಾರದ ಕಣ್ಣಾಗಿ ಬಾಳುತ್ತೀನಿ ಅಂತ ನಿಮ್ಗೆ ಮಾತು ಕೊಡುತ್ತೇನೆ. ಈ ಮಾತು ಸತ್ಯ ಹರೀಶ್, ಸತ್ಯ ಅಂತ. ವಾವ್, ಮೆಚ್ಚಿದೆ ಪ್ರಿಯ ನಿನ್ನ ಮಾತಿಗೆ. ಸಿಟಿಯಲ್ಲಿ ಹುಟ್ಟಿ ಸ್ವಚ್ಛ ಮಾತುಗಳನ್ನು ಕಲಿ ರೈತ ಕುಟುಂಬಕ್ಕೆ ಸೊಸೆಯಾಗಿ ಬಾಳ್ತಾರೆ ಅಂತ ಹೇಳಿಲ್ಲ, ಅಷ್ಟೇ ಸಾಕು. ನಾನೇ ನನ್ನ ಇಬ್ಬರ ರಿಜಿಸ್ಟರ್. ಈ ಮಾತು ನಿಜನಾ ಹರೀಶ್? ನಾನು ತೊಡುತ್ತಿರೋ ಪವಿತ್ರವಾದ ಕಾಕಿ ಬಟ್ಟೆ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಾಳೆನೇ ನಿಮ್ಮಿಬ್ಬರ ಮನೆ. ವಾವ್, ನನಗೆ ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತಾ. ಈ ಹಳ್ಳಿಯ ಸೌಂದರ್ಯದಲ್ಲಿ ನಿಮ್ಮನ್ನ ಅಪ್ಪಿ ಬಿಗಿದಪ್ಪಿ ಮುತ್ತಾಡಿ ಹಾಡಬೇಕೆನಿಸುತ್ತಿದೆ ಇಲ್ಲ ಮಗನ. ನೋಡು ಪ್ರಿಯ, ಕಂಡವರ ಕಣ್ಣಿಗೆ ಸಾಮಾನ್ಯದ ಹಣ್ಣಿನಾದರೆ ಈ ನನ್ನ ಮನಸ್ಸಿನಲ್ಲಿ ಅರಗಿ ನೀನು 10 ಜನರ ದೃಷ್ಟಿಯಲ್ಲಿ ಕಲ್ಲಿನಲ್ಲಿ ಕೆತ್ತದ ಶಿಲ್ಪಿ ನೀನಾದರೂ ಈ ನನ್ನ ಅರಸಿನ ಮನದಲ್ಲಿ ಸುಗಂಧದ ಬಂದೆ ನಾನು. 10 ಜನರ ದೃಷ್ಟಿಯಲ್ಲಿ ಅಂತ ಕಂಡರು ನನ್ನ ದೃಷ್ಟಿಯಲ್ಲಿ ಮಧುರ ಕಾಂತಗಳು ಹೋಗಲಿ. ನೀನು ಆಲೋಚನ ನಿನ್ನ ಮನ ಬಂದಂತೆ ಆಡಿ ಈ ನಿನ್ನ ಪ್ರಿಯಗಳನ್ನು ಗಿರಪ್ಪಿ ಆಡು. ಇದೇನು ಹರೀಶ್, ಕವಿಗಳಂತೆ ವರ್ಣಿಸಿ ವರ್ಣಿಸಿ ಮಾತನಾಡ್ತಾ ಇದ್ರ ನೀವು. ನಿಮಗೋಸ್ಕರ ಹಿಂದೆ ಸುರೀಲಿ ಒಂದು ಗಾನಸುದೆ. ಐ ಲವ್ ಯು ಹರೀಶ್, ಐ ಲವ್ ಯು. ನಾಳೆ ಮದುವೆ ಮಾಡಿಕೊಂಡು ನಮ್ಮ ಊರಿಗೆ ಕರೆದುಕೊಂಡು ಹೋಗ್ತೇನೆ. ಈ ಏನು ನೋಡಿದ್ರಾಗ ಸಾಕಾಗಿ ಹೋದ್ ನೋಡ್ರಿ ಅಪ್ಪ. ಈ ಕಲಿಯುಗದಾಗ ಕಣ್ಣಕ್ಕೇನ್ ಕಡಿಮೆ ಇಲ್ಲ ಅಂತ ಕಂಡವ್ರು ಹೇಳ್ತಾರ. ಆದ್ರ ನನ್ನ ದೈವಕ ಒಂದರ ಸಿಗಬಾರ್ದೇನ್ರಿ ಅವನವನ. ಬೆಳಗಾವಿ ಇದ್ದಲಿಗಿ ಸಂಗಮ ತುರುಡಿಗಿ ಗಂಜಾಳ ಈ 5 ಊರು ತಿರುಗಿ ಬಂದ್ರು ಒಂದು ಮುದುಕ ಸೈಡ್ ಸಿಗ್ಲಿಲ್ರಿ. ಅಂದ ಮ್ಯಾಗ ನನ್ನನೆ ಬಾರ ದೇವ್ರು ಯಾವ ಕೂಟದಿಂದ ಬರ್ದಿರ್ಬೇಕು ಅಂತೀನಿ. ನೋಡ ಹಸ್ಕೊಳ್ಬೇಕು ಹಸ್ಕೊಳ್ಬೇಕು
ಏ ಬಾಯಿ ಬಂಡಾಚಾರ್ಯ ಬಾಯಿ ಬನ್ನಾಚ ಏ ಪೆದನಾಚೆ ಹಂಗೆ ಆಗಲ್ಲ ಅದಿ ಬಿಟ್ಟು ನಿಂದ್ರಾಗ ಬರಲ್ಲ ಹೆಣ್ ಮಕ್ಳು ಬರ್ತಾರ ಗೊತ್ತಾಗುದಿಲ್ಲ ನಿಂಗ ಏ ಬಾಯಿ ಬಂಡಾಚಾರ್ಯ ಸ್ವಲ್ಪ ವಿಚಾರದಿಂದ ಮಾತಾಡು ನಾನು ಹಾಗ ನನ್ನ ಕಣ್ಣಾಗೇನ ಕಸ ಬಿದ್ದಾವಂತ ಮಾಡ್ಯಾನಲ್ಲೇ ಕಸ ತುಂಬಿಲ್ಲ ನಿಮ್ಗೆ ಸೊಕ್ಕ ತುಂಬೈತ್ ಮೈಯಾಗ ನಮ್ಮಂತ ಹರಿಯಾದ ಹುಡುಗಿಯಾರ ಅವತ್ತನಕ ಮಾಡ್ತಿರಲ್ಲ ನೀವು ಏ ಕಸಿದ್ದ ಇವ ನನ್ನ ಪೆಣ್ಣಿನ ವಸಿ ನನ್ನ ಕೂಡ ಮಾತಿನ ಕುಸ್ತಿ ಆಡಕ ಬರಬೇಡ ಇಡೀ ಹಿಂದೂಸ್ತಾನದಾಗ ಪೈಲೋನ್ ಪಾಪನ್ ಮಗ ಪಡ್ಚಿಂತಿ ಅಂತ ಬಿರುದು ಪಡೆದನ ಈ ಪೈಲೋನ ಅಯ್ಯೋ ನಿನ್ನ ಬಡಿ ಚಿಂತಿ ಕಣ ನಿನ್ನ ನಾ ಏನೇನೋ ತಿಳ್ಕೊಂಡಿದ್ನಲ್ಲೋ ನನ್ನ ಮಾವ ಅಂತೂ ನಿನಗೂ ದೊಡ್ಡ ಸುಖ ಹಾಕ್ಬಿಡ ಅಲ್ಲ ನನ್ ತೂತ್ಗೊಳಕ್ ಕೂತ್ ಮಾಡ್ಕೊಡ್ತಿ ಇಲ್ಲೇನ ಹೇಳೋ ಮರೆಯ ಅಂತೂ ನಿನಗೂ ನಮ್ಮಂತ ಗಂಡ ಹುಡುಗರ್ನ ಎದುರು ಹಾಕೊಳಕ ಕೆಟ್ಟ ಚಟ ಐತನ ಮಾಡ್ದ ಏ ಯಾಕೋ ಅಲ್ಲಿ ನಾನು ಯಾರು ಮಾತಿನಾಗ ರಾವಣ ರೂಪದಾಗ ಕಾಮನ ಶಕ್ತಿ ಒಳಗ ಭೀಮನ ಇನ್ನ ನಿಮ್ಮಂತ ಹಂಗಾಮ್ ಹುಡುಗಿಯರು ನನ್ನ ಚಿಂತೆ ಹಚ್ಚಿತ್ತಿರುವ ಮಾಡುವ ಪಡಚಿಂತೆ ಇವನೇ ವೀರ ಸಂಗೊಳ್ಳಿ ರಾಯಣ ಏ ನೀ ರಾಯಣ್ಣರ ಆಗ ಲಕ್ಷ್ಮಣರ ಆಗ ನನಗೇನು ಆಗೋದೈತಿ ಈಗ ನನ್ ಕೊಡ ಕೂತ್ ಮ್ಯಾಗ ಕೊಡ್ತೀವಲ್ಲ ಅಷ್ಟೇ ಹೇಳ ನನಗ್ ಅರ್ಜುನನ ತುಂಡಾನಲ್ಲಿ ನನ್ನ ಬಂಗಾರದ ಗುಂಡ ಮುಂದ ನಿನ್ನ ಕೊರಳಿಗೆ ತಾಳಿ ಕಟ್ಟು ಬಾತುರ್ ಗಂಡ ಅಯ್ಯೋ ಹೌದಾ ಬಾಬಾ ನಂಗೆ ತಳಿ ಕೊಡ್ತೀಯ ನೀನ ಸಂಗಮದಿಂದ ಓಡಾಡಿ ನನಗೆ ಬರಂತ ಮುಂದೆ ಹೊರಟಿದ್ದು ಶನಿವಾರದ ಜಾನಕಿ ಸ್ವಲ್ಪ ಯೋಚನೆ ಮಾಡಿ ನೋಡು ನನ್ನಂತ ಗಂಡು ಸಿಗುದಿಲ್ಲ ನಾಳೆ ಬಂದು ತಿಳಿಸ
ಶೃಂಗಾರ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ. ಎಲ್ಲಿ ನೋಡಿದಲ್ಲಿ ಅಲ್ಲಿ ಔತ ಪುಲ್ಲ, ಎಲ್ಲಿ ನೋಡಲ್ಲಿ ಅಲ್ಲಿ ಔತ ಪುಲ್ಲ. ಕೆಳಗಿಂದ ಇಲ್ಲ ಎಡ್ಡೆ ಬರದಾಳ ನೋಡು ಅಕ್ಕಲ ಬೆಟ್ಟ ಕರಿಬೇಡ ಮಾವ, ಬಂದು ನಾಚಿಕೆಯಾಗತೈತಿ. ಮೆಟ್ಟ ಮಾಡಿದೆ ಮಲದಾಗ ಇದೇನೆ ಜಾನಕಿ ನೀನು ಪತ್ತ ಸುತ್ತ ಮಾಡ್ಕೊಂಡು ಬರ್ಬೇಕಂತ ಮನೆಗೆ ಹೋದ್ರ ಮನೆ ಕೀಲಿ ಹಾಕೊಂಡು ದಾರಿ ಮ್ಯಾಗ ಏನ್ ಮಾಡಕತ್ತೀನಿ ಏನ್ ಕಿಪಿ ಕಿತ್ತಿದ್ದಾರ ವಿಡಿಯೋ ಗಿಡ ಮಾಡಕತ್ತಿ ಏನು ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಅಥವಾ ನಮ್ಮ ಗೌರಿ ಸಂಗಪ್ಪ ಒಂದು ದಾರಿ ಕಾಯಕತ್ತೀನಿ ಹೊಸ ನಂಬರ್ ಹಚ್ಚಕ ಆಗಲೇ ಅಯ್ಯೋ ಮಾಮ, ನಾ ಏನೇನ್ ಮಾಡಂತ ಹೇಳಿಲ್ಲಲ್ಲ. ಹಂಗಾದ್ರೆ ನನ್ನೆತ್ತ ಅವನು ಕೊಡ್ತೀನಿ ನಿನ್ನ ಬಯಲಾಟನೆ ಅಲ್ಲ, ನಿಂಗ್ ಬಯಲಾಟ ಅಂದ್ರೇನ ಹಂಗ್ಯಾಕ್ ಮಾಡ್ತೀನಿ ನಾ? ಏ ಜ್ಞಾನಪ್ಪನ ಊಟ ಬ್ಯಾಡ್ಲೆ ನಮ್ಮ ಬೋದ್ಗಳ ಶ್ರೀಮಂತಪ್ಪನ ಊಟ ಕೆತ್ತಿಸ್ಕೊಂಡು ಬಾ ಅವಾಗ ಕೆತ್ತಿದ ಊಟ ಬರೋಬ್ಬರಿ ಬಂದೋಬಸ್ತ್ ಒಳಗೆ ಹೋಗ್ಲಿ ನೋಡ್ಲಿ ಅವಾಗ ಕೆತ್ತಿದ ಊಟ ನಮ್ಮ ಕರಾವಳಿ ಉಡುಪಿ ಬೈಪಾಸ್ನ ಪ್ರಸಿದ್ಧಿ ಆಗ ಬಂದದ್ಲಿ ಬೇರೆ ಇದಕ್ಕೆ ಹಾವೈತೆ ಹಾವ ಇದಕ್ಕೆ ಬಲ್ಲಿ ಹಾವೇ ಎಲ್ ಬಂದ್ಲೇ? ಇಲ್ಲೇಪ್ಪ ಮುಂದೈತೆ ಮೂತಿ ಮುಂದಕ್ಕೆ ಚಾಚಿ ನಿಂದ ದುರ್ಗುಟ್ ನೋಡಕತ್ತೈತೆ ಬಾ ಇದ್ದಕ್ಕೆ ಬಾ ಲೇಪ ಬಡಕಣ ಎಲ್ ಏ ಇಲ್ಲೇ ನೋಡ್ಲೆ ನೋಡು ಉತ್ತರ ಬಾಯಿ ಹತ್ತಾಗೈತೆ ಅಪ್ಪ ಹೋದಲ್ಲೇ? ಇನ್ನು ಹೋಗುಲಿದೆ ಅದ್ರ ಒಳಗೆ ಹೋಗಾಕ ಹಿಂದ ಮುಂದ ಮಾಡಕತ್ತೈತೆ ಜಾನಕಿ ಏನಾರು ಮಾಡುದ? ಏನ್ ಮಾಡೋದಾ ಲೇ ಏನ್ ಮಾಡ್ದಂತ ಹೊಡೆದು ಯಾವಾಗಲ್ಲ ನಿನಗೆ ಅರ್ಥ ಆಗೋದಲ್ಲೇ ಇಲ್ಲ ಇಲ್ಲ, ಒಟ್ಟ ಆಗೋದಿಲ್ಲ. ಹೇಳು ಅವನಿಗೆ ಸ್ವಲ್ಪ. ಹೇಳ್ಬೇಕ ಕೇಳ ದೇವ್ರ ಯಾವ ಕಣ್ಣಂಗ ಆಗತ್ಲೆ ಅದು 7 ಅಡಿ ಸರ್ಪ ದಪ್ಪ ತಪ್ಪಾಗೈತ್ಲಿ ಉತ್ತದ ಬಾಯಿ ಎತ್ತಾಗೈತೆ ನೋಡ್ಲೆ ಜಾನಕಿ ಏ ನೋಡ್ಲಿ ನೋಡು ನೋಡು ಹಿಡು ಇಲ್ಲಿ ಎಷ್ಟು ಕೂದಲು ಕೂದ್ರ ಹಾ ಹೋದನ ಈಗ ನೋಡೋದಿಟ. ಇನ್ನು ಹೋಗ್ಲಿಲ್ಲ ಇನ್ನೊಂದು ಸ್ವಲ್ಪ ಐತ್ಲಿ ಅಪ್ಪ ಏನ್ ಲೇಪ? ಸ್ವಲ್ಪ ಹೋತಂದ್ರ ಮನಸ್ಸಿಗೆ ತಂಪಾಗತ್ತೆ ಅಪ್ಪ ನೆಮ್ಮದಿ ಆಕೈತೆ ಅವ್ವ ಹೆಂಗ್ ನಿಮ್ಗೆ ಹಾ ಇದ್ರಾಗ ಗುಜಿಗೊಂದು ಹೋಗಿ ಚಾರ್ಜ್ ಹೋಗ್ಲಿ ಅಬಸ
ಈ ಆಶಯ ಪತ್ರವನ್ನು ಮೆಚ್ಚಿ ಚಿತ್ರ